ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಹೋಬಳಿಯ ಹಳೆಹಳ್ಳಿ ಗ್ರಾಮದಲ್ಲಿ ವಿದ್ಯಾ ಗಣಪತಿ ಸೇವಾ ಸಮಿತಿ ಮತ್ತು ಹಿಂದೂ ಮುಸ್ಲಿಂ ಧರ್ಮದವರು ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದರು. ಸೋಮವಾರದಿಂದ ಬುಧವಾರದವರೆಗೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ರಂಗೋಲಿ ಸ್ಪರ್ಧೆ, ಶಾಲಾ ಕಾಲೇಜು ಮಕ್ಕಳಿಂದ ನೃತ್ಯ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಸಮಾಜ ಸೇವಕರು ಹಾಗೂ ಜೆಡಿಎಸ್ ಮುಖಂಡ ಎಚ್.ಆರ್. ಸಂದೀಪ್ ರೆಡ್ಡಿಯವರು 10ನೇ ತರಗತಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಮ್ಮಿಕೊಂಡು ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿದರು. ಹಳೆಹಳ್ಳಿ ಗ್ರಾಮದಲ್ಲಿ ಹಿಂದೂ, ಮುಸಲ್ಮಾನ ಸಮುದಾಯಗಳು ಸೇರಿದಂತೆ ಎಲ್ಲಾ ಜನಾಂಗದ ಜನರು ಸೌಹಾರ್ದತೆಯಿಂದ ಬದುಕುತ್ತಿದ್ದು, ಕೇವಲ ಹಿಂದೂಗಳ ಹಬ್ಬದಲ್ಲಿ ಮಾತ್ರವಲ್ಲದೆ ಮುಸ್ಲಿಂ ಧರ್ಮದ ಹಬ್ಬವಾದ ಬಕ್ರೀದ್, ಮೊಹರಂನಲ್ಲಿಯೂ ಹಿಂದೂಗಳು ಪಾಲ್ಗೊಂಡು ಸೌಹಾರ್ದತೆಯನ್ನು ಮೆರೆಯುತ್ತಾರೆ. ಗಣೇಶನ ಮೂರ್ತಿಯನ್ನು ಪಲ್ಲಕ್ಕಿಯಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಹಿಂದೂ ಮುಸ್ಲಿಮರ ಯುವಕರು ತಮಟೆ ಸದ್ದಿಗೆ ಕುಣಿದು ಕುಪ್ಪಳಿಸಿದರು. ಮೆರವಣಿಗೆ ನಂತರ ಗ್ರಾಮ ಕೆರೆಯಲ್ಲಿ ವಿಸರ್ಜನೆ ಮಾಡಿದರು. ಇವತ್ತಿನ ವಿಶೇಷ ಏನಂದ್ರೆ 42 ವರ್ಷದಿಂದ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ ಈ ಕಾರ್ಯಕ್ರಮನ. ನಮ್ಮ ಸಂಘಟನೆ ಏನಿದೆ, ವಿದ್ಯಾ ಗಣಪತಿ ಸಂಘಟನೆ ಏನಿದೆ, 42 ವರ್ಷದಿಂದ ಸತತವಾಗಿ ನಮ್ಮ ಆಯ್ಕೆ ಮಾಡ್ಕೊಂಡಿರೋ ಕ್ಷೇತ್ರ ಎಜುಕೇಷನ್ ಅನ್ನೋ ಒಂದು ಕ್ಷೇತ್ರನ ಆಯ್ಕೆ ಮಾಡಿಕೊಂಡು, ಹಾಗೂ ನಮ್ಮ ಕ್ಷೇತ್ರದ ಎಲ್ಲ ಮಕ್ಕಳಿರ್ಬೋದು, ಎಸ್ಪೆಷಲಿ ಈ ಊರಿನ ಮಕ್ಕಳಿಗಿರ್ಬೋದು, ಏನು ಅದಕ್ಕೆ ಹೆಲ್ಪ್ ಮಾಡಬೇಕು ಆ ವಿಧದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಹಾಗೂ ಬಹುಮುಖ್ಯವಾಗಿ ನಾವೆಲ್ಲ ಒಗ್ಗಟ್ಟಾಗಿ ಈ ಆಚರಣೆಯನ್ನು ಮಾಡ್ತೀವಿ. ಇಲ್ಲೇ ಅಂತಲ್ಲ, ನಮ್ಮೆಲ್ಲ ಸುತ್ತಮುತ್ತಲ ಹಳ್ಳಿಗಳಲ್ಲೂ ಕೂಡ ಎಲ್ಲ ಒಗ್ಗಟ್ಟು ಮಾಡ್ತೀವಿ. ಯಾರು ಈ ಊರಲ್ಲಿ ವಿಶೇಷ ಏನು ಅಂತಂದರೆ, ತುಂಬ ವರ್ಷಗಳಿಂದ ನಾವು ಒಗ್ಗಟ್ಟಾಗೆ ಮಾಡ್ತಾ ಇದ್ದೀವಿ. ಎಲ್ಲ ಮೊಹರಂ ಇರ್ಬೋದು, ಒಂದು ಗಣಪತಿ ಫೆಸ್ಟಿವಲ್ ಇರ್ಬೋದು, ಎಲ್ಲ ಟುಗೆದರ್ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಒಂದು ವಿಶೇಷ ನೋಡಿ, ನಾವು ಅಂದ್ಕೊಂಡಿರೋದು ಕಾರ್ಯಕ್ರಮ ಅಂತ ಬಂದಾಗ ಒಂದು 2 ದಿವಸ, ನಾವು 3 ದಿವಸದಿಂದ ಮಾಡಿದ್ದೀವಿ. ಆದರೆ ಗಣೇಶ ಇವತ್ತು ಬೆಳಗ್ಗೆ ಕೊಡಿಸಿ ಇವತ್ತು ಬಿಡ್ತಾ ಇದ್ದೀವಿ. ಯಾಕಂದರೆ ಇದರಿಂದ ಎಲ್ಲ ಯಾವಾಗ ಇವಾಗ ಲಾಂಗ್ ಲೀವ್ಸ್ ಇಲ್ಲ, ಯಾರಿಗೂ ಇಲ್ಲ, ಎಲ್ಲರೂ ಲೋಕಲಿ ಯಾರು ಅವೈಲೇಬಲ್ ಇರೋದಿಲ್ಲ, ಅವ್ರಿಗೂ ಕೂಡ ತೊಂದರೆ ಆಗಬಾರ್ದು ಅಂತ ಒಂದು ಮನಸ್ಸಿನಲ್ಲಿ ಕೆಲವು ಎಕ್ಸಾಮ್ಸ್ ನಡೀತಾ ಇದೆ ಕೆಲವರಿಗೆಲ್ಲ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು 3 ದಿವಸಕ್ಕೆ ನಾವು ಪ್ರತಿ ವರ್ಷವೂ ಇಷ್ಟೇ 3 ದಿವಸಕ್ಕೆ ಮಾಡೋದು. ಈ ವರ್ಷವೂ 3 ದಿವಸಕ್ಕೆ ಮಾಡ್ತಾ ಇದ್ದೀವಿ. ಆದರೆ ನಮ್ಮಲ್ಲಿ ಯಾವುದೇ ಥರ ಊರಿನ ಜನದಲ್ಲಿ ಬಲದಲ್ಲಿ ಎಲ್ಲೂ ಕೂಡ ನಾವು ಕುಗ್ಗಿಲ್ಲ. ಎಲ್ಲೂ ಕೂಡ ನೋಡಿ, ಇವತ್ತು ಕೂಡ ನೋಡಿ ಎಷ್ಟೊಂದು ಜನ ಸೇರಿದ್ದಾರೆ. ಈವನ್ ವರ್ಕಿಂಗ್ ಡೇ ಇದ್ರೂ ಕೂಡ ತುಂಬ ಜನ ಬಂದು ನಮಗೆಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಯಾವುದೇ ಥರ ಕಮ್ಮಿ ಅಂತೂ ಮಾಡಿಲ್ಲ, ಇನ್ನೂ ದೊಡ್ಡ ಮಟ್ಟದಲ್ಲೇ ಮಾಡ್ಕೊಂಡು ಹೋಗ್ತಾರೆ. ಮಳೆ ಇದ್ರೂ ಕೂಡ ಇಷ್ಟು ಜನ ಸೇರಿದ್ದಾರೆ ಸರ್. ಮಳೆ ಬರಬೇಕು, ಈ ಕ್ಷೇತ್ರಕ್ಕೆ ಮಳೆನೇ ನಮಗೆ ಒಂದು ದೇವರ ಅನುಗುಣ ಅನಿಸುತ್ತೆ. ನೋಡಿ, ಇವತ್ತು ಗಣೇಶ ಫೆಸ್ಟಿವಲ್ ಬಿಡೋ ದಿವಸ ಮಳೆ ಬಂದಿದೆ, ಕೆರೆಗಳು ತುಂಬ್ತಾ ಇದೆ. ಇದೊಂದು ಒಳ್ಳೆ ಒಂದು ಬೆಳವಣಿಗೆ. ಐ ಥಿಂಕ್ ಇನ್ನೂ ಚೆನ್ನಾಗಿ ಮಳೆ ಬರಲಿ, ಸುತ್ತ ಈಗಿನ ಕ್ಷೇತ್ರದಲ್ಲ ಏನೇನು ಜನಗಳಿಗೆ ಏನು ಕಷ್ಟಗಳಿದೆ ಇದರಿಂದ ನಿವಾರಣೆ ಆಗಲಿ ಅಂತ ಹೇಳ್ತಿದ್ದೆ. ಇದು ಮುಸ್ಲಿಮ್ಸ್ ಯಾವುದೇ ಕಾರ್ಯಕ್ರಮಗಳಿರ್ಬೋದು, ಅದು ನಮ್ಮ ಹಿಂದೂಗಳ ಯಾವುದೇ ಕಾರ್ಯಕ್ರಮ, ಅದು ಭೇದ ಭಾವ ಇಲ್ಲ. ಅವರಲ್ಲಿ ನಾವು ಸೇರ್ಕೊಂಡು ಮಾಡ್ತೀವಿ, ಅವ್ರು ನಮ್ಮಲ್ಲಿ ಸೇರ್ಕೊಂಡು ಮಾಡ್ತಾರೆ. ಇನ್ನು ನಿಮಗೂ ಮುಂಚೆಯಿಂದನೂ ಗೊತ್ತಿದೆ, ಎಷ್ಟೊಂದು ಸಲ ವರದಿ ಮಾಡಿದ್ದೀರಾ, ನಮ್ಮೂರಲ್ಲಿ ಇದೊಂದು ಒಳ್ಳೆ ಬೆಳವಣಿಗೆ. ಸೊ ಇದನ್ನು ಮುಂದಿನ ದಿನಗಳಲ್ಲೂ ಅದನ್ನೇ ಕಾಪಾಡ್ಕೊಂಡು ಹೋಗ್ತಾರೆ. ಯಾವುದೇ ಹಿಂಜರಿಕೆ ಇಲ್ಲದೆ ವೇದಿಕೆ ಮತ್ತು ಈ ಇತರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅಂತೇಳಿ ಈ ದಿನ ನಾವು ಹೆಣ್ಣು ಮಕ್ಕಳಿಗೆಲ್ಲ ಕೂಡ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ವಿ. ಎಲ್ಲ ಹೆಣ್ಣು ಮಕ್ಕಳು ರಂಗೋಲಿ ಹಾಕಿ ಇಡೀ ಬೀದಿಯನ್ನು ಅಲಂಕಾರ ಮಾಡಿದರು. ಅದರಲ್ಲಿ ಬಹುಮಾನಗಳನ್ನು ಕೂಡ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನಗಳನ್ನು ಕೊಡ್ತೀವಿ. ಮತ್ತು ಎಲ್ಲ ಭಾಗವಹಿಸುವಂಥವರಿಗೆ ನಾವು ಸಮಾಧಾನಕರ ಬಹುಮಾನಗಳನ್ನು ನೀಡಿದ್ವಿ. ಮತ್ತು ಹೆಣ್ಣು ಮಕ್ಕಳನ್ನೇ ಬಳಸ್ಕೊಂಡು ಮ್ಯೂಸಿಕಲ್ ಚೇರು, ನದಿ ದಡ ಈ ಥರ ಆಟಗಳನ್ನು ಆಡಿಸಿ, ಯಾಕೆಂದರೆ ಹೆಣ್ಣು ಮಕ್ಕಳಲ್ಲಿ ಹಿಂಜರಿಕೆ ಮನೋಭಾವವನ್ನು ಹೋಗಲಾಡಿಸಿ ತಮ್ಮ ಎಲ್ಲ ಮಕ್ಕಳನ್ನು ಕೂಡ ಈ ಕಾರ್ಯಕ್ರಮಗಳಲ್ಲಿ ತೊಡಗಿಸುವಂತೆ ಅವರನ್ನು ನಾವು ಪ್ರೇರೇಪಿಸೋದಕ್ಕೆ ಈ ಒಂದು ಗಣಪತಿ ಹಬ್ಬವನ್ನು ಒಂದು ವೇದಿಕೆಯನ್ನಾಗಿ ರೂಪಿಸ್ತೀವಿ. ಈ ಕಡೆ ವಾಸ ಮಾಡಿರತಕ್ಕಂಥ ಎಲ್ಲರನ್ನ ಆಹ್ವಾನಿಸ್ತೇವೆ ಸರ್. ನಾವು ಈ ಹಬ್ಬಕ್ಕೆ ಕಡ್ಡಾಯವಾಗಿ ಅವ್ರ ಮಕ್ಕಳ ಸಮೇತ, ಕುಟುಂಬ ಸಮೇತ ಬರ್ತಾರೆ. ಮತ್ತೆ ಈ ಊರಿನಿಂದ ಮದುವೆ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳೆಲ್ಲ ಕೂಡ ಮ್ಯಾಕ್ಸಿಮಮ್ ಈ ಹಬ್ಬಕ್ಕಾಗಿ ಕಾಯ್ತಾರೆ ಸರ್. ಬಂದು ಅವರು ಮತ್ತು ಅವ್ರ ಕುಟುಂಬದವ್ರ ಜೊತೆ ಇದ್ದು ಅವ್ರ ಮಕ್ಕಳಿಗೆ ವೇದಿಕೆಯನ್ನು ಒದಗಿಸ್ಕೊಡುವಂಥ ಕಾರ್ಯಕ್ರಮ ಆಗುತ್ತೆ ಸರ್. ಅವ್ರ ನೃತ್ಯ ಆಗಿರ್ಬೋದು, ಒಂದು ಭಾಷಣ ಆಗಿರ್ಬೋದು, ಆ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ವ್ಯಕ್ತಪಡಿಸೋದಕ್ಕೆ ನಮ್ಮೂರಿನ ವೇದಿಕೆ ಹೆಣ್ಣು ಮಕ್ಕಳಿಗೂ ಮತ್ತು ನಮ್ಮೂರ ಕಡೆಯಿಂದ ಬೇರೆ ಕಡೆ ವಾಸವಾಗಿರೋ ಅವ್ರ ಮಕ್ಕಳು ಕೂಡ ಅಲ್ಲೇ ಮಕ್ಕಳನ್ನ ರೆಡಿ ಮಾಡ್ಕೊಂಡ್ಬಂದು ಇಲ್ಲಿ ಪ್ರದರ್ಶನಗಳನ್ನು ಮಾಡೋದಕ್ಕೆ ನಾವು ಈ ಒಂದು ಗಣಪತಿ ಹಬ್ಬವನ್ನು ಒಂದು ವೇದಿಕೆಯನ್ನಾಗಿ ರೂಪಿಸಿದ್ದೀವಿ ಸರ್. ಎಲ್ಲರನ್ನ ಒಗ್ಗೂಡಿಸುವಂಥ ಹಬ್ಬ ಆಗಿದೆ ಸರ್. ಇದರಲ್ಲಿ ನಾವು ಸುಮಾರು 42 ವರ್ಷಗಳಿಂದ ಗಣಪತಿ ಉತ್ಸವವನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ವಿ. ನಮ್ಮೂರಲ್ಲಿ ಭಾವೈಕ್ಯತಾ ಹಬ್ಬವಾಗಿ ಈ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ವಿ. ಹಿಂದೂ ಮತ್ತು ಮುಸ್ಲಿಮರ ಇಬ್ಬರೂ ಸೇರಿ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಹಬ್ಬದ ವಿಶೇಷ ಏನು ಅಂತಂದರೆ, ಬಹುಮುಖ್ಯವಾಗಿ ಎಲ್ಲರನ್ನ ಒಳಗೊಂಡಂತೆ ಹಬ್ಬವನ್ನು ಊರ ಹಬ್ಬವನ್ನಾಗಿ ಮಾಡುವಂಥ ಕಾರ್ಯಕ್ರಮವಾಗಿ ನಮ್ಮೂರಿನಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷವೂ ಕೂಡ ಅದರಂತೆ 3 ದಿವಸಗಳ ಕಾಲ ನಾವು ಸೋಮವಾರದಿಂದ ನಮ್ಮೂರಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಭಾಗವಾಗಿ ಮೊದಲನೇ ದಿನ ನಮ್ಮೂರಿನಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು 1ನೇ ತರಗತಿಯಿಂದ ಹಿಡಿದು ಅಪ್ ಟು ಡಿಗ್ರಿ ಮಾಡ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ವಿವಿಧ ನೃತ್ಯ ಕಲಾವಿದರಿಂದ ನೃತ್ಯದ ಅಭ್ಯಾಸವನ್ನು ಅವರಿಗೆ ತರಬೇತಿಯನ್ನು ಕೊಡಿಸಿ
ಆ ಮಕ್ಕಳಿಂದ ವೇದಿಕೆಯನ್ನ ಕಾರ್ಯಕ್ರಮವನ್ನಾಗಿ ನಾವು ಆಯೋಜನೆ ಮಾಡಿದ್ವಿ. ಮತ್ತೆ ಎರಡನೇ ದಿನ ಕೂಡ ಅದೇ ಮಕ್ಕಳಿಂದ ಮತ್ತೊಮ್ಮೆ ಎಲ್ಲ ಪೋಷಕರನ್ನ ಕರೆದು ಅವರ ಮುಂದೆ ತಮ್ಮ ಮಕ್ಕಳ ನಾಟ್ಯ ಪ್ರದರ್ಶನವನ್ನ ಹಮ್ಮಿಕೊಳ್ಳಲಾಗಿತ್ತು. ಎಲ್ಲ ಪೋಷಕರು ಕೂಡ ತುಂಬಾ ಖುಷಿಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಮತ್ತೆ ನಮ್ಮೂರಿನಲ್ಲಿ PUC ಮತ್ತು SSLC ವಿದ್ಯಾರ್ಥಿಗಳು ಅವರ ಪ್ರತಿಭಾ ಪುರಸ್ಕಾರವನ್ನ ಗುರುತಿಸುವ ಸಲುವಾಗಿ ಸಂದೀಪ್ ರೆಡ್ಡಿ ಅವರು ಆ ಎಲ್ಲ ಮಕ್ಕಳನ್ನ SLCಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ನಮ್ಮೂರಿನ ಎಲ್ಲ ಮಕ್ಕಳಿಗೂ ಕೂಡ ವೇದಿಕೆಗೆ ಆಹ್ವಾನಿಸಿ ಅವ ಮಕ್ಕಳಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಆ ಮಕ್ಕಳನ್ನ ಗೌರವಿಸಲಾಯಿತು. ಹಾಗೆ PUCಯಲ್ಲಿ ಉತ್ತೀರ್ಣರಾದ 7 ಜನ ಮಕ್ಕಳನ್ನು ಕೂಡ ವೇದಿಕೆಗೆ ಆಹ್ವಾನಿಸಿ ಆ ಮಕ್ಕಳನ್ನು ಕೂಡ ನಾವು ಗೌರವದಿಂದ ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ನೀಡಿ ಅವರ ಓದಿಗೂ ಕೂಡ ನಾವು ಉತ್ತೇಜನವನ್ನು ಕೊಡುವಂತಹ ಕಾರ್ಯಕ್ರಮ ನಡೆಯಿತು. ಹಾಗೆಯೇ ನಮ್ಮೂರಿನಲ್ಲಿ ಇತ್ತೀಚೆಗೆ ಉನ್ನತ ವ್ಯಾಸಂಗವನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳಿಂದ ಅವರಿಗೆ ಹೇಗೆ ವಿದ್ಯಾಭ್ಯಾಸವನ್ನು ಮಾಡಬೇಕು ಮತ್ತು ಇದಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಶಾಲೆಗಳು ಹೇಗಿರಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಅವರಿಗೆ ನಮ್ಮ ವೇದಿಕೆಯ ಮೂಲಕ ಮಕ್ಕಳಿಗೆ ಮಾಹಿತಿಯನ್ನು ನೀಡಲಾಯಿತು. ಮತ್ತು ಎಲ್ಲ ಪೋಷಕರಿಗೂ ಕೂಡ ಸರ್ಕಾರಿ ಶಾಲೆಯಿಂದ ಓದಿರ್ತಕ್ಕಂಥ ಮಕ್ಕಳು ಮತ್ತು ಖಾಸಗಿ ಶಾಲೆಗಳಲ್ಲಿ ಓದಿರ್ತಕ್ಕಂಥ ಮಕ್ಕಳ ವ್ಯತ್ಯಾಸಗಳನ್ನು ಹಾಗೆ ಎಲ್ಲ ಹೆಣ್ಣು ಮಕ್ಕಳನ್ನು ಬಹುಮುಖ್ಯವಾಗಿ ಯಾವುದೇ ಜಾತಿ ಜನಾಂಗವಿರಲಿ ಹೆಣ್ಣು ಮಕ್ಕಳನ್ನು ಕಡ್ಡಾಯವಾಗಿ ಡಿಗ್ರಿವರೆಗೂ ಓದಿಸುವಂತೆ ಎಲ್ಲರಿಗೂ ಕೂಡ ಮಾಹಿತಿಯನ್ನು ಹಂಚಿಕೊಳ್ಳಲಾಯಿತು. ಮತ್ತು ಉನ್ನತ ವ್ಯಾಸಂಗವನ್ನು ಪಡೆದಿರ್ತಕ್ಕಂಥ ಹೆಣ್ಣು ಮಕ್ಕಳ ಕೈಯಲ್ಲಿ ಆ ಮಕ್ಕಳ ಅನುಭವ ಮತ್ತು ಹೇಗೆ ಓದು ತುಂಬ ಮುಖ್ಯ ಅಂತಕ್ಕಂಥ ಅಂಶಗಳನ್ನು ಕೂಡ ಎಲ್ಲ ಪೋಷಕರಿಗೂ ಮನದಟ್ಟು ಮಾಡುವಂಥ ಕಾರ್ಯಕ್ರಮ ನಿನ್ನೆ ಆಯಿತು ಸರ್. ಈ ದಿನ ವೇದಿಕೆಗೆ ನಮ್ಮ ಗಣಪತಿ ವಿಸರ್ಜನಾ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಕೂಡ ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಸೇರಿ ವಿವಿಧ ಕಲಾ ತಂಡಗಳನ್ನು ನಮ್ಮ ಗ್ರಾಮಕ್ಕೆ ಕರೆಸಿ ಕಲಾ ತಂಡಗಳ ಜೊತೆಯಲ್ಲಿ ಎಲ್ಲರೂ ಸೇರಿ ನಾವು ಸಾಮೂಹಿಕವಾಗಿ ಒಂದು ಗಣಪತಿ ವಿಸರ್ಜನೆಯನ್ನು ಮಾಡ್ತೀವಿ. ನಮ್ಮೂರಿನಲ್ಲೂ ಕೂಡ ಯಾವುದೇ ಬಣ್ಣ ಎರಚೋದಂತಾಗಲಿ ಅಥವಾ ಬೇರೆ ಬೇರೆ ಆ ಥರದ ಯಾವುದೇ ವಾತಾವರಣ ಇರೋದಿಲ್ಲ. ಎಲ್ಲರೂ ಶ್ರದ್ಧಾಭಕ್ತಿಯಿಂದ ಗಣಪತಿ ಜೊತೆಯಲ್ಲಿ ಹೋಗಿ ಮೆರವಣಿಗೆ ಮಾಡಿ ನಂತರ ವಿಸರ್ಜನಾ ಕಾರ್ಯಕ್ರಮವರೆಗೂ ಎಲ್ಲ ಜನಾಂಗದವರು ಕೂಡ ಭಾಗವಹಿಸುವಂಥದ್ದು ನಮ್ಮೂರಿನ ಸಂಪ್ರದಾಯ ಮತ್ತು ಅದೊಂದು ರೂಢಿಯಾಗಿದೆ. ಇದು ಒಳ್ಳೆಯ ಬೆಳವಣಿಗೆ ಅಂತ ನಮ್ಮ ಎಲ್ಲ ಯುವಕರು ಕೂಡ ನಮ್ಮ ಜೊತೆ ಸೇರಿದ್ದಾರೆ.